ಎಲ್ಲರಿಗೂ ಮತ್ತೊಂದು ಹೊಸ ವ್ಲಾಗ್ಗೆ ಸ್ವಾಗತ. ಫೋನಲ್ಲಿ ವ್ಲಾಗ್ ಮಾಡೋದೇ ಟೈಮ್ ಆಗಿಬಿಟ್ಟಿದೆ, ತುಂಬ ದಿನ ಆಗಿಬಿಟ್ಟಿದೆ. ಗೋಪ್ರೋ ಚಾರ್ಜೆಲ್ಲ ಇಟ್ಟು ಏನೋ ಮಾಡೋಣ ಅಂತ ಅನಿಸೋಷ್ಟರಲ್ಲಿ ಇಷ್ಟನೇ ಆಗಲಿಲ್ಲ. ಇವಾಗ ಎಷ್ಟು ಗಂಟೆ ಗೊತ್ತಾ? 4 ಗಂಟೆ. ನೆನ್ನೆನೂ ಹಿಂಗೆ 4 ಗಂಟೆ ಆಗ್ಬಿಡ್ತು. ಇವತ್ತು ಬಂದು ಊಟ ಮಾಡೋದಂಗೆ ಹೋಗೋಣ ಅಂತಲೇ ಅನ್ಕೊಬಿಟ್ಟಿದ್ದೆ. ಊಟ ಆದ ತಕ್ಷಣ ಸ್ವಲ್ಪ ಹಿಂಗೆ ಮಲ್ಕೊಬಿಟ್ರೆ ನಿದ್ರೆ ಬಂದಂಗೆ ಆಗ್ಬಿಡುತ್ತೆ. ಏನು ಮಾಡೋಣ, ಇವಾಗ ಹೋಗೋಣ ಬನ್ನಿ. ಇವಾಗ 4 ಗಂಟೆ ಎಲ್ಲಿಗೆ ಹೋಗ್ತಿದೆ ನಿಜ ಇಲ್ಲ ಊಟ ಮಾಡೋಕ್ಕೆ. ಹೊಟ್ಟೆನು ಹಸಿದೆಯಲ್ಲ, ಬಟ್ ಏನಿರೋದು ಒಂದು ಆಸೆ. ಹೊಟ್ಟೆ ಲೈಟಾಗಿ ಹಸಿತಾಯಿದೆ, ಹಸಿತಾನೇ ಇಲ್ಲ ಅಂತ ಹೇಳೋಂಗಿಲ್ಲ. ಏನು ತಿನ್ನೋಣ ಅಂತ ಕನ್ಫ್ಯೂಸ್ ಆಗ್ತಾಯಿದೆ. ಒಂದು ಪರೋಟ ತಿನ್ನೋಣ ಅಂತ ಇವಾಗ ಫಸ್ಟ್ ಪ್ಲೇನು. ಅದು ಸಿಕ್ಕಿಲ್ಲ ಅಂದರೆ ಗೊತ್ತಿಲ್ಲ. ಒಂದು ಪೀಸ್ ಕೇಕ್ ತಿನ್ಕೊಂಡು ಬರೋಣ ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ ಬನ್ನಿ. ಹೊರಗಡೆ ಸುಮ್ಮನೆ ಹೋದೆ, ಏನೂ ತಿನ್ನಬಾರ್ದು ಅಂತಲೇ ಹೋದೆ. ಅಲ್ಲೋ ಪರೋಟ ತಿನ್ನೋಂತೇನು ಹೋದೆ, ಅಲ್ಲಿ ನೋಡಿದ್ರೆ ಪರೋಟ ಖಾಲಿ. ಅಂದರೆ ಅಲ್ಲಿ ಎಲ್ಲನೂ ಖಾಲಿ ಆಗಿಬಿಟ್ಟಿತ್ತು. ಕ್ಯಾಂಪಾಗೋಲ ತಗೊಂಡು ಬಂದಿದ್ದೀನಿ, 10 ರೂಪಾಯಿ. ಒಂಥರ ಇಷ್ಟ ಆಗ್ಬಿಟ್ಟಿದೆ ಜ್ಯೂಸ್ ನನಗೆ. ಅಲ್ಲಿರಲಿ. ಏನಾಯ್ತಂದರೆ ಅಲ್ಲಿ ಹೋದೆ, ಅಲ್ಲಿ ಇರಲಿಲ್ಲ. ನೆಕ್ಸ್ಟ್ ಅಲ್ಲಿಂದ ಹೋಗಿ ಇವಾಗ ಗೋಬಿ ತಿನ್ಕೊಂಬಂದಿನಿ. ನಿಂತು ಅದು ತಿನ್ನೋಗೇನೋ ಚೆನ್ನಾಗಿ ಅನಿಸ್ತು. ಲಾಸ್ಟಿಗೆ ಯಾಕಪ್ಪ ತಿಂದೆ ಅನಿಸ್ಬಿಟ್ಟು ಸುಮ್ಮನೆ ದುಡ್ಡು ವೇಸ್ಟ್ ಗುರು. 60 ರೂಪಾಯಿ ಇವಾಗ ಹಂಗೆ ಹೋಯ್ತು ಸುಮ್ಮನೆ. ಏನು ಮಾಡಲಿ? ಏನೂ ಮಾಡಲಿಲ್ಲ ಇವತ್ತು, ವೀಡಿಯೋನೂ ಮಾಡಲಿಲ್ಲ. ಅದಾದರೂ ಮಾಡೋದನ್ನ ಅದೂ ಇಲ್ಲ. ಇವಾಗ ಸುಮ್ಮನೆ ಕಂಟೆಂಟ್ 8 ನಿಮಿಷ ಮಾಡ್ತೀನಿ. ಇದು ಕುಡ್ದಾದ್ಮೇಲೆ ಏನೋ ಆಯ್ತಿದೆಯಲ್ಲ ಗುರು. ರೆಕಾರ್ಡಿಂಗ್ ಅಲ್ಲಿದೆಯಾ? ಇನ್ನೊಂದ್ಸಲ ಕುಡಿಯೋಣ. ವಾಯ್ಸ್ ಕೇಳಿಸ್ತೀಯಾ? ಇದು ಗೋಪ್ರೋನು ಅಲ್ಲ, ಹಿಂಗೆ ಇಡಬೇಕು. ಹಿಂಗೆ ಇಟ್ಟು ಹಿಂಗೆ ಬರಬೇಕು. ಒಂದ್ಸಲ ಕುಡ್ದು ನೋಡೋಣ. ಸ್ಪಿರಿಟ್ ಹೋದ್ಮೇಲೆ ಒಂಥರ ಡಿಫ್ರೆಂಟ್ ಆಗಿದೆ ಟೇಸ್ಟು. ನಾನು ಆ ಸ್ಪಿರಿಟ್ ಎಲ್ಲ ಕುಡಿತೀನಿ, ಅವಾಗ ಒಂಥರ ಬೇರೆ ಟೇಸ್ಟ್. ಇವಾಗ ಸ್ಪಿರಿಟು ಹೋಗ್ಬಿಟ್ಟಿದೆ, ಇವಾಗನೇ ಬೇರೆ ಟೇಸ್ಟ್ ಗುರು. ನಕಂಗ್ ಕ್ರೇಜಿ. ಕುಡಿದು ಮುಗಿಸ್ಬಿಟ್ಟಿದ್ದೀನಿ. ಇಷ್ಟಿದೆಯಲ್ಲ, ಇದು ವಿಡಿಯೋ ಆದಮೇಲೆ ಕುಡಿಯುವಂತೆ. ಟೈಮ್ ಇಲ್ಲ ಅಂತ ಹೇಳಂಗಿಲ್ಲ, ಟೈಮ್ ಬೇಜಾನಿತ್ತು. 3 ಗಂಟೆ 4 ಗಂಟೆ ಅಂದ್ರೂ 1 ಅವರ್ ಆರಾಮಾಗಿ ವೀಡಿಯೋ ಮಾಡಿದ್ರು ಏನೋ ಒಂದು ವೀಡಿಯೋ ಮಾಡ್ಬೋದಿತ್ತಾ. ಏನಿದ್ರು ಇವಾಗ ಇದನ್ನೇನಿದ್ರು ಎಡಿಟ್ ಮಾಡೋಕ್ಕಾಗಲ್ಲ, ಫೋನಲ್ಲಿ ಚಾರ್ಜ್ ಇಲ್ಲ. ಆ ಟೈಮ್ ನಾವು ಯಾವತ್ತೂ ಅನ್ಕೋಬಾರ್ದು. ಇನ್ನು 10 ನಿಮಿಷ ಇದ್ದರೆ ನನಗೆ ಏನು ಮಾಡೋದು ಅಂತ. 10 ನಿಮಿಷದಲ್ಲೂ ಏನೋ ಒಂದು ಮಾಡಬೇಕಷ್ಟೇ. ಏನಾದರೂ ಮಾಡು, ಸುಮ್ಮನೆ ಮಾತ್ರ ಇರಬಾರ್ದು. ಲಾಸ್ಟ್ 1 ನಿಮಿಷ ಇದೆ, ಇನ್ನೇನು ಮಾಡೋದು ಅಂತ ಬೇಡ. ಆ 1 ನಿಮಿಷದಲ್ಲೂ ಏನಾದರೂ ಒಂದು ಮಾಡು. ನಾನು ಹೇಳೋದಷ್ಟೇ, ಮಾಡಬೇಕಲ್ಲ ನಾನು. ಚಿಕ್ಕದ್ರಲ್ಲಿರುವಾಗ ಇದರ ಸ್ಪಿರಿಟ್ ಇರೋ ಜ್ಯೂಸ್ ಕುಡಿಯೋದಕ್ಕೆ ಏನೋ ಇಷ್ಟ ಆಗ್ತಿಲ್ಲ. ಯಾಕಂದರೆ ಕುಡ್ದಾದ್ಮೇಲೆ ಒಂದು ಹಿಂಗೆ ಬರುತ್ತಲ್ಲ ಮೂಗಿಂದ, ಅದೇ ಒಂಥರ ಭಯ ಮತ್ತು ಒಂಥರ ಆಗ್ಬಿಡ್ತಿತ್ತು. ಇವಾಗ ಆ ಥರ ಅಷ್ಟು ಜಾಸ್ತಿ ಬರಲ್ಲ ಅನ್ಕೋತೀನಿ. ಇವಾಗ ಅಂಥ ಇದು ಇಲ್ಲ, ಆ ಭಯ ಹೋಗ್ಬಿಟ್ಟಿದೆ. ಮೂಗಿದ್ದೆ ಅನ್ನೋದು ಏನು. ಈ ರೂಮಲ್ಲೂ ಬೆಡ್ ಬಗ್ ಸ್ಟಾರ್ಟ್ ಆಗಿಬಿಟ್ಟಿದೆ ಗುರು. ಫುಲ್ ಬೆಳಿಗ್ಗೆ ಎದ್ದು ಸ್ಪ್ರೇ ಹೊಡೆದು ಅಲ್ಲೆಲ್ಲ ಕುಂದಾಗಿದ್ದಾರೆ. ಅಲ್ಲೇನು ಕಾಣಿಸಿದೆ, ಅಲ್ಲೆಲ್ಲ ಕುಂದು. ಇವ್ರ ಬೆಡ್ಡಲ್ಲಿ ಇದ್ದಿದ್ದು ಜಾಸ್ತಿ. ಅಲ್ಲಿಂದ ಹಿಂಗೆ ಹೋಗಿ ನಂದು ಇವಾಗ ದೂರ ಇಟ್ಟಿರೋದಕ್ಕೆ ಇವತ್ತು ನಂದರಲ್ಲಿ ಯಾವುದೂ ಸಿಗಲಿಲ್ಲ. ಅವತ್ತಿತ್ತು, ನಾನು ಸ್ವಲ್ಪ ಬಿಸಿ ನೀರು ಗೀಝರಲ್ಲಿ ಹಾಕಿ ಬಿಸಿ ಮಾಡಿ ಹಾಕ್ಬಿಟ್ಟಿದ್ದೀನಿ. ಎಲ್ಲ ಸತ್ತೋಗ್ಬಿಟ್ಟಿದೆ. ನಾಳೆ ವೀಕ್ ಆಫ್ ಇದೆ ಆಯಿತಾ. ಆ ಬಿಸ್ನೆಸ್ ಮಾಡಲೇಬೇಕು ಅನ್ಕೋತಾ ಇದ್ದೀನಿ.
ಅದಕ್ಕೆ ಏನಂತ ಗೊತ್ತಾಗ್ತಾ ಇಲ್ಲ ಇವಾಗ. ಅಂದರೆ ನಾನು ಒನ್ ಡೇ ಆ ಥರ ಮಾಡೋದ್ರಿಂದ ನಾನು ಜಾಸ್ತಿ ಇನ್ವೆಸ್ಟ್ ಮಾಡೋಕ್ಕಾಗಲ್ಲ. ಒಂದು ಟೇಬಲ್ಲು ಅದು ಇದು ಅಂತೆಲ್ಲ ತಗೊಳಕ್ಕಾಗಲ್ಲ. ನಾನು ಒಂದಿನ ಟ್ರಯಲ್ ನೋಡೋದು, ಒಂದು ಎಕ್ಸ್ಪೀರಿಯೆನ್ಸ್ ಮಾಡೋದಕ್ಕಷ್ಟೇ, ಜೊತೆಗೆ ನಾನು ಒಂದು ವೀಡಿಯೋನೂ ಆಗುತ್ತೆ. ಆ ಥರ ರೀಸನ್ನಿಂದ ನಾನು ಮಾಡ್ತಾಯಿರೋದು. ಅದಕ್ಕೆಲ್ಲನೂ ಜುಗಾಡೆ ಮಾಡಬೇಕು. ಎಲ್ಲನೂ ನಾನು ಪರ್ಚೇಸ್ ಮಾಡಿ ಏನೂ ಪರ್ಚೇಸ್ ಮಾಡೋಕ್ಕಾಗಲ್ಲ. ಅಲ್ಲೇನು ಸೆಲ್ ಮಾಡ್ತೀನಿ ಅದಷ್ಟೇ ಪರ್ಚೇಸ್ ಮಾಡಬೇಕು. ಅದೇ ಇವಾಗ ಒಂದು ಇಲ್ಲೇ ಪಿ ಜಿ ಕೆಳಗಡೆ ಕೊಟ್ಟರೆ ಅವ್ರನ್ನ ಕೇಳಬೇಕು. ಒಂದು ದೊಡ್ಡ ಅಂಡೆ ಬೇಕು, ಒಂದು ಆ ಜ್ಯೂಸ್ ಹಾಕೋದು ಅಂತ. ಇದು ಪ್ಲ್ಯಾನ್ ಏನು ಗೊತ್ತಾ, ಸರಾಬತ್ತು ಅದೇನೋ ಮಾಡ್ತಾರಲ್ಲ, ರೋಬ್ಜಾ ಹಾಕಿ ಮಾಡು, ರೋಬ್ಜಾ ಅದೇ ರೋಬ್ಜಾ ಹಾಕಿ ಮಾಡ್ತಾರಲ್ಲ, ಅದನ್ನ ಮಾಡಬೇಕು. ನೋಡೋಣ. ರೋಬ್ಜಾ ಹಾಲು ಮತ್ತು ಅದಕ್ಕೆ ಬೇಕಾಗಿರೋದೇನು, ಹಾಲು, ಸಕ್ಕರೆ, ರೋಬ್ಜಾ, ಚಿಯಾ ಸೀಡ್ಸ್ ಬೇಕಾ ಗೊತ್ತಿಲ್ಲ, ಅದೆಲ್ಲ ನನಗೂ ಡೌಟೆ. ಬೇಕಾ ಅಂದರೆ ಹಾಕ್ಬೋದು, ಹಾಕ್ಬೇಕು. ಕುಡಿದ ಮೇಲೆ ಮೂಗಲ್ಲಿ ಏನೋ ಸಿಕ್ಕಾಕೊಂಡ್ಬಿಟ್ಟೆ. ಅದಾದಮೇಲೆ ಇನ್ನೇನು, ಅದೇ ಕಲ್ಲಂಗಡಿ ಎಲ್ಲಿ ಸಿಗತ್ತೆ, ಅಲ್ಲೊಂದು ಜಾಗದಲ್ಲಿ ನೋಡಿ ತುಂಬ ಇತ್ತು, ನೋಡೋಣ. ಕಮ್ಮಿಯಲ್ಲಿ ಸಿಗೋಲ್ಲಿ ಅಂತಲೇ ಹುಡ್ಕೋಕ್ಕಲ್ಲ ಆಗಲ್ಲ ಜಾಸ್ತಿ, ಹತ್ರ ಸಿಗೋದು ತೊಗೊಂಡು ಹೋಗ್ಬೇಕು ಅಷ್ಟೇ. ಅದು ಬಿಟ್ಟರೆ ಐಸ್ ಕ್ಯೂಬ್ ಬೇಕೇ ಬೇಕು. ಐಸ್ ಕ್ಯೂಬ್ ಎಲ್ಲಿ ಸಿಗುತ್ತಪ್ಪ, ಐಸ್ ಕ್ಯೂಬ್ ಚಿಕ್ಕದು ಆಗಲ್ಲ, ಸ್ವಲ್ಪ ಜಾಸ್ತಿನೇ ಬೇಕು. ನಾನು ನೋಡಿದ್ರೆ ಇಲ್ಲೆಲ್ಲೂ 1.5 ಕಿಲೋಮೀಟ್ರಲ್ಲಿ ಐಸ್ ಫ್ಯಾಕ್ಟ್ರಿ ಏನೋ ಇದೆಯಂತೆ, ಅಲ್ಲಿಗೆ ಯಾರು ಹೋಗ್ತಾರೆ ಇವಾಗ. ಎಲ್ಲ ದೂರದಲ್ಲೇ ಇದೆ. ಫಸ್ಟ್ ಒಂದು ರೋಬ್ಜಾ ತಂದು ಇಟ್ಕೊಬಿಡ್ತೀನಿ. ಅದಾದಮೇಲೆ ಇನ್ನು ರೋಬ್ಜಾ ಅಂದರೆ ಬೇಗ ಹಾಳಾಗಲ್ವಲ್ಲ, ಹಂಗೆ. ಅದು ಬಿಟ್ಟರೆ ಇನ್ನು ಐಸ್ ಕ್ಯೂಬು, ಹಾಲು ಅದೆರಡು ಇದಿರಬೇಕು, ಮತ್ತು ಕಲ್ಲಂಗಡಿ, ಸಕ್ಕರೆ, ಇದಷ್ಟಕ್ಕೆ ಸ್ವಲ್ಪ ಟೈಮ್ ಹಿಡಿಯೋದು. ಏನಿಲ್ವಾ, ಸುಮ್ಮನೆ ಏನಪ್ಪ ಯೂಟ್ಯೂಬ್. ಇವಾಗ ಸೆಲ್ಫಿಯಲ್ಲೇ ವೀಡಿಯೋ ಮಾಡಬೇಕು, ಅಷ್ಟು ಕಷ್ಟ ಇದೆ. ಅಂದರೆ ಸೌಂಡ್ ಇಟ್ಕೋಬೇಕು, ಸೌಂಡ್ ವಾಲ್ಯೂಮ್ ಇಟ್ಕೊಂಡ್ರೆ ಅದು. ಇವಾಗ ತಮ್ನೇಲ್ಗೆ ಏನು ಹಾಕ್ಲಿ ಅಂತಲೇ ಗೊತ್ತಿಲ್ಲ, ಕಂಟೆಂಟೇ ಇಲ್ವಲ್ಲ, ಏನು ಹಾಕ್ತೀನಿ. ಕ್ಯಾಂಪ ಕೂಲ ಕುಡ್ದೆ ಹಂಗಾಗಲ್ಲ, ನಡೆಯಲ್ಲ. ಏನು ಸುಮ್ಮನೆ ರಿಪೀಟ್ ಮಾಡ್ತಾಯಿದ್ದೀನಿ. ಯಾಕಂತೂ 365 ಚಾರ್ಜು ಇಲ್ಲ, ಚಾರ್ಜ್ ಇಡೋದು ಇವಾಗ 5:30 ಹೋಗೋಣ, ಏನು ಮಾಡೋದು. ಓಟ್ ಪತ್ಯಾ